ಬೇಕಾದರೆ ಈಗಲೂ ಸುಮ್ಮನೆ ಹೋಗಿ ಒಂದು ತಾಸೇನೋ ಮುರಳಿ ಕೇಳಿಬಿಟ್ಟು ನಿಮ್ಮ ಉದ್ಯೋಗ ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗ್ಬಿಟ್ರೆ, ಬಾರಿ ರೀ ನಾವು ಬೀಕಿರಿ 10 ವರ್ಷದಿಂದ ಮಾಡ್ತಿದ್ವಿ, ಏನು ಮಾಡ್ತಾನೆ, ಜಾಬ್ ಮಾಡ್ತಾನೆ, ನಿನ್ನ ಮಗ ಫಾರಿನಲ್ಲಿದ್ದಾನೆ, ಭಾಳ ಸ್ಟೈಲಾಗಿ ಹೇಳ್ಕೊಂಡು ಮಸ್ತಾಗಿ ಅವರು ಪರಿವಾರ ಜೊತೆ ಚೆನ್ನಾಗಿರ್ತಾರೆ. ಅಂಥವ್ರಿಗೆ ಎಲ್ಲರೂ ಮರ್ಯಾದೆ ಕೊಡ್ತಾರೆ, ಯಾಕಂದರೆ ಸಂಪಾದನೆಯೂ ಮಾಡ್ತಿದ್ದಾರೆ, ಬಾಬನ ಕೆಲಸನೂ ಮಾಡ್ತಿದ್ದಾರೆ, ಸೇವೆಯೂ ಮಾಡ್ತಿದ್ದಾರೆ ಅಂತ. ಆದರೆ ಅಲ್ಲೊಬ್ಬ ಸೈಡಲ್ಲಿ ಇರ್ತಾನೆ ಒಬ್ಬ ಹುಚ್ಚಂತರ, ಮನೆಯಲ್ಲಿ ತಂದೆ ತಾಯಿನ ಹೆದರಾಕ್ಕೊಂಡು, ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರು ಅದನ್ನು ಬಿಟ್ಟು ತನ್ನ ಸ್ವಂತ ಸಂಬಂಧಿಗಳಿಗಾಗಿ ಏನೋ ಮಾಡದೆ ಎಲ್ಲವನ್ನ ತ್ಯಜಿಸಿ ಭಗವಂತನ ಸೇವೆ ಮತ್ತು ಯೋಗದಲ್ಲಿ ತೊಡಗಿ ಒಂದು ಸಾಧನೆ ಮಾಡಬೇಕು ಅಂತ ಹೊರಗಡೆ ಬರ್ತಾನೆ. ಅವನು ದಿನ ಬಂದು ಪೊರಕೆ ಹಿಡ್ಕೊಂಡು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕಸ ಹೊಡ್ಕೊಂಡು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಬಳ್ಕೊಂಡು 2 ಹೊತ್ತು ಭಗವಂತನ ಮನೆಯಲ್ಲಿ ಇದ್ದುಕೊಂಡು ಸೇವೆ ಮಾಡಿ ಪ್ರಸಾದ ಮಾಡಿಕೊಂಡು ಸ್ವಲ್ಪ ತಪಸ್ಸಲ್ಲಿ ಕೂಡ್ತೀನಿ ಅಂದರೆ, ಬಾಬಾ ಸಾಕು